ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, SSLC 10th ಪಾಸ್ ಆಗಿದ್ರೆ ಸಾಕು, ಸರ್ಕಾರಿ ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಓಪನ್ ಮಾಡ್ಬೋದು, ಆರಂಭ ಮಾಡ್ಬೋದು. ತಿಂಗಳಿಗೆ 80,000ವರೆಗೂ ಆದಾಯ ಗಳಿಸಲು ಅವಕಾಶ ಇದೀಗ ಬಂದಿದೆ. ಹೌದು ಫ್ರೆಂಡ್ಸ್, ಕೇವಲ 10ನೇ ತರಗತಿ ಪಾಸ್ ಇದ್ದರೂ ಸಾಕು. ಹಾಗಿದ್ರೆ ಈ ಪೋಸ್ಟ್ ಆಫೀಸ್ ಫ್ರಾಂಚೈಸಿ 2.0 ಏನು, ಹೇಗೆ ಅಪ್ಲೈ ಮಾಡಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇದೇ ರೀತಿ ಅಪ್ಡೇಟ್ಗಾಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, SSLC ಪಾಸ್ ಆಗಿದ್ದೀರಾ, ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಆರಂಭಿಸಿ ತಿಂಗಳಿಗೆ 80,000ವರೆಗೆ ಭರ್ಜರಿ ಆದಾಯ ಗಳಿಸಿ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವ ಯುವಜನತೆಗೆ ಮತ್ತು ಸ್ವಂತ ಉದ್ಯೋಗ ಮಾಡುವ ಹಂಬಲವಿರುವ ಸಣ್ಣ ಉದ್ಯಮಿಗಳಿಗೆ ಭಾರತೀಯ ಅಂಚೆ ಇಲಾಖೆಯು ಹೊಸ ವರ್ಷದ ಭರ್ಜರಿ ಉಡುಗೊರೆ ನೀಡಿದೆ. ದೇಶದ ಮೂಲೆ ಮೂಲೆಗೂ ಡಿಜಿಟಲ್ ಸೇವೆಗಳನ್ನು ತಲುಪಿಸುವ ಸಲುವಾಗಿ ಪೋಸ್ಟ್ ಆಫೀಸ್ ಫ್ರಾಂಚೈಸಿ 2.0 ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಜನವರಿ 1, 2026ರಿಂದ ಈ ಹೊಸ ಮಾರ್ಗಸೂಚಿಗಳು ಜಾರಿಗೆ ಬಂದಿದ್ದು, ನಿರುದ್ಯೋಗಿಗಳು ಇದು ಅತ್ಯುತ್ತಮ ಜೀವನೋಪಾಯದ ಮಾರ್ಗವಾಗಿದೆ. ಕೇವಲ 10ನೇ ತರಗತಿ ಪಾಸಾದವರು ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ತಮ್ಮದೇ ಆದ ಅಂಚೆ ಕೇಂದ್ರವನ್ನು ಆರಂಭಿಸಬಹುದು. ಏನಿದು ಪೋಸ್ಟ್ ಆಫೀಸ್ ಫ್ರಾಂಚೈಸಿ 2.0 ಯೋಜನೆ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತದ ಕನಸನ್ನು ನನಸು ಮಾಡಲು ಈ ಯೋಜನೆಯನ್ನು ನವೀಕರಿಸಲಾಗಿದೆ. ಅಂಚೆ ಸೇವೆಗಳು ಲಭ್ಯವಿಲ್ಲದ ಹೊಸ ಬಡಾವಣೆಗಳು, ಕೈಗಾರಿಕಾ ಪ್ರದೇಶಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿ ಫ್ರಾಂಚೈಸಿ ಆರಂಭಿಸಲು ಅವಕಾಶವಿದೆ. ಇಲ್ಲಿ ಹಳೆಯ ಪದ್ಧತಿಯ ಜೊತೆಗೆ APT 2.0 ತಂತ್ರಜ್ಞಾನದಡಿ ಡಿಜಿಟಲ್ ಪಾವತಿ, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಸ್ಮಾರ್ಟ್ ಲಾಕರ್ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ನೋಡ್ರಿ, ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರುವ ಯಾವುದೇ ಭಾರತೀಯ ನಾಗರಿಕರು ಅರ್ಜಿ ಸಲ್ಲಿಸಬಹುದು. ವಿದ್ಯಾಭ್ಯಾಸ ನೋಡ್ರಿ, ಕನಿಷ್ಠ 10ನೇ ತರಗತಿ SSLC ಪಾಸ್ ಆಗಿರಬೇಕು ಫ್ರೆಂಡ್ಸ್. ನೋಡ್ರಿ, ವಯೋಮಿತಿ ಏಜ್ ನೋಡೋದಾದ್ರೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ ವಯೋಮಿತಿ ಇಲ್ಲ. ನೋಡ್ರಿ, ಕೌಶಲ್ಯ ಸ್ಕಿಲ್ಸ್ ಏನೇನಿರ್ಬೇಕಂದ್ರೆ ಕಂಪ್ಯೂಟರ್ ಬಳಕೆಯ ಮೂಲಭೂತ ಜ್ಞಾನ ಮತ್ತು ಸ್ಥಳೀಯ ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ ಇರಬೇಕು. ನೋಡ್ರಿ, ಸ್ಥಳಾವಕಾಶ ನೋಡ್ರಿ, ಪ್ಲೇಸಸ್ ಜನನಿಬಿಡ ಪ್ರದೇಶದಲ್ಲಿ ಸ್ವಂತ ಅಥವಾ ಬಾಡಿಗೆ ಸಣ್ಣ ಮಳಿಗೆ ಇರಬೇಕು. ಸದ್ಯಕ್ಕೆ ಕಿರಾಣಿ ಅಂಗಡಿ ಅಥವಾ ಟೀ ಶಾಪ್ ನಡೆಸುತ್ತಿರುವವರು ಸಹ ಇದನ್ನು ಅಳವಡಿಸಿಕೊಳ್ಳಬಹುದು. ನೋಡ್ರಿ, ಸ್ವಂತ ಅಥವಾ ಬಾಡಿಗೆ ಸಣ್ಣ ಮನೆ ಅಥವಾ ರೂಮ್ ಏನಾದರೂ ಇದ್ರೂ ಪರವಾಗಿಲ್ಲ, ಇದಕ್ಕೆ ಅಪ್ಲೈ ಮಾಡ್ಬೋದು. ಪರಿಕರಗಳು ನೋಡ್ರಿ, ಕಚೇರಿಯಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್, ಇಂಟರ್ನೆಟ್, ಪಾರ್ಸೆಲ್ ತೂಕ ಮಾಡುವ ಮಷಿನ್, ಬಾರ್ಕೋಡ್ ಸ್ಕ್ಯಾನರ್ ಮತ್ತು ಪ್ರಿಂಟರ್ ಇರುವುದು ಕಡ್ಡಾಯ. ನೋಡಿ, ಜಾಸ್ತಿ ಏನು ಖರ್ಚಾಗಲ್ಲ ಇದಕ್ಕೆ. ಬಂಡವಾಳ ಮತ್ತು ಆದಾಯದ ವಿವರ, ಭದ್ರತಾ ಠೇವಣಿ ಒಪ್ಪಂದದ ಆಧಾರದ ಮೇಲೆ ನೋಡ್ರಿ 5,000ದಿಂದ 10,000ವರೆಗೆ ಮರುಪಾವತಿಯಾಗುವ ಭದ್ರತಾ ಠೇವಣಿ ಅಂದ್ರೆ ಡೆಪಾಸಿಟ್ ಮಾಡ್ಬೇಕು ನಾವು ಇದಕ್ಕೆ. ಒಟ್ಟು ಹೂಡಿಕೆ ನೋಡ್ರಿ, ಪೀಠೋಪಕರಣ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಸರಿಸುಮಾರು 1 ಲಕ್ಷದಿಂದ 1.5 ಲಕ್ಷವರೆಗೆ ಖರ್ಚಾಗ್ಬಾರ್ದು. ನೋಡ್ರಿ, ಇವು ನಾರ್ಮಲ್ ಆಗಿ ಸ್ಕ್ಯಾನರ್ ಆಗಿರ್ಬೋದು ಮತ್ತು ಕಂಪ್ಯೂಟರು ಇವೆಲ್ಲ ಅದಾವಲ್ಲ, ಅದ್ರ ಸಲುವಾಗಿ 1 ಲಕ್ಷದಿಂದ 1.5 ಲಕ್ಷ ಖರ್ಚು ಹೋಗೋದು ಅಷ್ಟೇ. ನಿರೀಕ್ಷಿತ ಆದಾಯ ನೋಡ್ರಿ, ಗ್ರಾಹಕರ ಸಂಖ್ಯೆ ಮತ್ತು ನಿಮ್ಮ ಕೆಲಸದ ವೇಗಕ್ಕೆ ಅನುಗುಣವಾಗಿ ತಿಂಗಳಿಗೆ 20,000ದಿಂದ 80,000ವರೆಗೆ ಗಳಿಸಬಹುದು. ಕಮಿಷನ್ ದರ, ಪ್ರತಿ ರಿಜಿಸ್ಟರ್ಡ್ ಪೋಸ್ಟ್ ಮೇಲೆ ₹3, ಮನಿ ಆರ್ಡರ್ ಮೇಲೆ ₹5 ಹಾಗೂ ಸ್ಟ್ಯಾಂಪ್ ಮತ್ತು ಸ್ಟೇಷನರಿ ಮಾರಾಟದ ಮೇಲೆ 5% ಕಮಿಷನ್ ದೊರೆಯುತ್ತದೆ. ನೀವು ನೀಡಬಹುದಾದ ಸೇವೆಗಳ ಪಟ್ಟಿ, ಈ ಫ್ರಾಂಚೈಸಿಯಲ್ಲಿ ನೀವು ಈ ಕೆಳಗಿನ ಎಲ್ಲ ಸೇವೆಗಳನ್ನು ನೀಡಲು ಅವಕಾಶವಿದೆ. ನೋಡ್ರಿ, ಸ್ಪೀಡ್ ಪೋಸ್ಟ್ ಮಾಡ್ಬೋದು ಮತ್ತು ರಿಜಿಸ್ಟರ್ಡ್ ಪೋಸ್ಟ್ ಬುಕ್ಕಿಂಗ್ ಇರ್ತೀರಿ. ಅಂಚೆ ಚೀಟಿಗಳು, ಸ್ಟ್ಯಾಂಪ್ಸ್ ಮತ್ತು ಸ್ಟೇಷನರಿ ಮಾರಾಟನೂ ಮಾಡ್ಬೋದ್ರಿ. ಅಂತಾರಾಷ್ಟ್ರೀಯ ಪಾರ್ಸೆಲ್ ಸೇವೆಗಳು, ಇಂಟರ್ನ್ಯಾಷನಲ್ ಪಾರ್ಸೆಲ್ ಸೇವೆಗಳು ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ, ಇ-ಕಾಮರ್ಸ್ ಪಾರ್ಸೆಲ್ ಪಿಕಪ್ ಆ್ಯಂಡ್ ಡೆಲಿವರಿ ಇದನ್ನು ಮಾಡ್ಬೋದು. ಅಗತ್ಯವಿರುವ ದಾಖಲೆಗಳು, ಚೆಕ್ಲಿಸ್ಟ್, ವಯಸ್ಸಿನ ಪುರಾವೆ, ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇದ್ರೆ ಸಾಕು ಫ್ರೆಂಡ್ಸ್. ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಆಲ್ರೆಡಿ ಕೊಟ್ಟಿರ್ತೀರಾ, ಬೇರೆ ಯಾವುದಾದ್ರು ರೇಷನ್ ಕಾರ್ಡ್ ಯಾವುದೋ ಇದು ಕೊಟ್ಟು ನಡೆಯುತ್ತೆ ಅಡ್ರೆಸ್ ಪ್ರೂಫ್ ಸಲುವಾಗಿ. ಮಳಿಗೆಯ ಮಾಲೀಕತ್ವದ ಪತ್ರ, ನಿಮ್ದು ಸ್ವಂತ ಆಗಿದ್ರೆ ಮನಿ ಕಾಗದ ಕೊಡಬೇಕು ಅಥವಾ ಬಾಡಿಗೆ ಒಪ್ಪಂದದ ರೆಂಟಲ್ ಅಗ್ರಿಮೆಂಟ್ ಕೊಡಬೇಕು. ಅಗತ್ಯ ಈ ಡಾಕ್ಯುಮೆಂಟ್ಸ್ ಎಲ್ಲ ಅಗತ್ಯ ಇದೆ. ಅರ್ಜಿ ಸಲ್ಲಿಸುವುದು ಹೇಗೆ ಫ್ರೆಂಡ್ಸ್, ನಿಮಗೆ ಗೊತ್ತಿಲ್ಲ ಅಂದರೆ ಆಸಕ್ತರು ಇಂಡಿಯಾ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ indiapost.government.in ಭೇಟಿ ನೀಡಿ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ.
ಅಥವಾ ನಿಮ್ಮ ಹತ್ತಿರದ ವಿಭಾಗೀಯ ಅಂಚೆ ಕಚೇರಿಗೆ ಡಿವಿಷನಲ್ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಅರ್ಜಿಯೊಂದಿಗೆ ನಿಮ್ಮ ಬಿಸಿನೆಸ್ ಪ್ಲಾನ್ ಲಗತ್ತಿಸುವುದು ಮುಖ್ಯ. ಅರ್ಜಿ ಸಲ್ಲಿಸಿದ 14 ದಿನಗಳಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಎಲ್ಲವೂ ಸರಿಯಾಗಿದ್ದರೆ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ನೋಡ್ರಿ, ಯಾರಿಗೆ ಇದು ಆಸಕ್ತಿ ಐತಿ ನೀವು ಅವರು ಯೂಸ್ ಮಾಡ್ಕೊಡ್ರಿ. ಇದೇ ಥರ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್